ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ ಗೋಕರ್ಣ. ಇವತ್ತು ನಾನು ನಿಮಗೆ ನಮ್ಮ ಹಸುಗಳು ಮೇಯ್ಲಿಕ್ಕೆ ಬೆಟ್ಟಕ್ಕೆ ಹೇಗೆ ಹೋಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ. ಇದು ನಮ್ಮ ಮುಕ್ತ ಗೋಶಾಲೆ. ಇಲ್ಲಿ ನೀವು ನೋಡ್ಬೋದು ನಮ್ಮ ಬಲಭೀಮ ನೋಡಿ. ಇಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಅವುಗಳಿಗೆ ಎಷ್ಟು ಸುಂದರವಾದ ಗ್ರೇಸಿಂಗ್ ಗ್ರಾಸನ್ನು ಬೆಳೆಸಿಟ್ಟಿದ್ದೀವಿ. ಹೀಗೆ ಇದನ್ನ ತಿಂತ ಅವು ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಮೆಂದ್ಕೊಂಡು ಬರುತ್ತೆ. ಇವತ್ತು ತೋರಿಸ್ತೀನಿ. ಇಲ್ಲಿ ಮೇನ್ ನೋಡ್ತಾ ಇದ್ದೀರಾ, ಇದು ನಮ್ಮ ಶ್ವಾನ ಶಾಲೆ. ಅಲ್ಲಿ ನಮ್ಮ ಮುದೋಳ್ ಶ್ವಾನಗಳಿರುವಂತಹ ಶಾಲೆ. ನೀವು ನೋಡ್ಬೋದು ಎಲ್ಲ ಅವು ನಡೆದಾಡುವಲ್ಲಿ, ಅವು ಮೇಲಕ್ಕೆ ಹೋಗೋ ದಾರಿಯಲ್ಲಿ ನಾವು ಹುಲ್ಲನ್ನು ಇಟ್ಟಿದ್ದೀವಿ. ಇದು ಮಣ್ಣಿನ ಸವಕಳಿಯನ್ನು ತಡೆಯುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಗೋಗಳಿಗೆ ಮೇವು ಆಗುತ್ತೆ ಅಂತ. ಈ ವರ್ಷ ಕೊಚ್ಕೊಂಡು ಹೋಗಲ್ಲ. ಇಳಿಜಾರು ಪ್ರದೇಶ ಇದೆಯಾ, ಎಲ್ಲೆಲ್ಲಿ ಮಣ್ಣು ಕೊಚ್ಕೊಂಡು ಹೋಗ್ತಿತ್ತು ಎಲ್ಲ ಕಡೆ ಸತಿ ಹುಲ್ಲು ಹಾಕಿಬಿಡ್ತೀವಿ. ಗ್ರೇಸಿಂಗ್ ಗ್ರಾಸ್ ಬೆಸ್ಟ್ ಹುಲ್ಲು ಸಿಗತ್ತಲ್ವ. ಸೊ ಗ್ರೇಸಿಂಗ್ ಗ್ರಾಸ್ ಹಾಕಿರೋದಕ್ಕೆ ಆಕಳಿಗೆ ಹುಲ್ಲು ಸಿಕ್ತು. ಮಣ್ಣಿನ ಸವಕಳಿ ಎರಡು ಕೂಡ ಕಡಿಮೆ. ಇಲ್ಲೆಲ್ಲ ನೋಡಿ, ಎಲ್ಲ ಕಡೆ ಹಾಕಿದ್ದೀವಿ ಹುಲ್ಲನ್ನು. ಮತ್ತೆ ಎಂತ ಚಂದ ಹುಲ್ಲು. ಅವುಗಳಿಗೆ ತುಂಬಾ ಖುಷಿ ಇದನ್ನು ತಿನ್ನೋದಕ್ಕೂ. ಇದೆ ಎಲ್ಲ. ಬಂದ್ರು ಬಾ ಸುಂದ್ರಿ, ಬಾ 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 ಬಾ. ನೋಡಿ, ಬಂದ ತಕ್ಷಣ ಮೊದಲು ಸಿದ್ಧ ಆಗ್ತಾ ಇದೆ. ನೋಡಿ ನೋಡಿ ನೋಡಿ, ಕಾಳಗ ಶುರು ಇಲ್ಲೇ. ಅಬ್ಬಾ ನೋಡಿ, ಯಾರ್ಯಾರು ಯಾಕೆ ಕಟ್ಟಿಡ್ತೀರಾ ಅಂತ ಹೇಳೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಎಷ್ಟೊಂದು ಬಾರಿ ಈ ಒಂದು ಆಟದಲ್ಲಿ, ಅವು ಹೊಡೆದಾಟದಲ್ಲಿ ಕೈ ಕಾಲು ಬೆನ್ನು ಮೂಳೆ ಮುರ್ಕೊಂಡಿದ್ದು ಇದೆ. ಕಳೆದ ಸಲ ನಮ್ಮ ಲಕ್ಷ್ಮಿಯನ್ನು ನೀವು ನೋಡಿರ್ಬೋದು, ಬೆಡ್ ರಿಡನ್ ಆಗಿಬಿಟ್ಟಿದ್ಲು ಅವಳು. ಹಾಗಾಗಿ ಬಿಟ್ಟು ಸಾಕೋದು ಅನ್ನೋದು ನೀವು ಅಂದ್ಕೊಂಡು ಹಾಗೆ ತುಂಬ ಸುಲಭದ ಮಾತಲ್ಲ, ಆದರೆ ಅಸಾಧ್ಯವೂ ಅಲ್ಲ, ಮಾಡ್ಬೋದು. ನೋಡಿ ನಮ್ಮ ಸುಂದರಿ. ಬಾ ಪುಟ್ಟ, ಬನ್ನಿ ಎಲ್ಲ ಬಾ. ಹೋಪ, ಇವತ್ತು ಬೆಟ್ಟಕ್ಕೆ ಹೋಪನ. ಬನ್ನಿ. ನೋಡಿ, ಗೋಶಾಲೆ ಎಲ್ಲ ಹಸುಗಳು ಈಗ ಒಟ್ಟಿಗೆ ಸೇರಿ ಇವತ್ತು ಬೆಟ್ಟಕ್ಕೆ ಹೋಗುವಂತಹ ಒಂದು ಸುಂದರ ದೃಶ್ಯ ನೀವು ನೋಡ್ಬೋದು. ಹುಲ್ಲನ್ನೆಲ್ಲ ತಿಂತಾವೋ, ಮೆಟ್ಟಿ ಹಾಳು ಮಾಡ್ತಾವೋ ಎಲ್ಲ ನೋಡೋಣ ಇವತ್ತು ಏನೇನು ಮಾಡುತ್ತೆ ಅಂತ. ಸೀದಾ ಮುಂದೆ ಹೋಗ್ಲಿಕ್ಕೆ ಬಾ ಬಾ. ಬಾ ಬಾ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಇವೆಲ್ಲ ಗೀರ್ ತಳಿಯ ಬೇರೆ ಬೇರೆ ಪ್ರಭೇದಗಳು. ಗೀರ್ ಜಾತಿಯಲ್ಲಿ ಭಾವನಗರ್ ಬ್ರೀಡ್ ಅಂತ, ಜುನಾಗಢ್ ಬ್ರೀಡ್ ಅಂತ, ಹೀಗೆ ಬೇರೆ ಬೇರೆ ಇದಿದ್ದಾವೆ. ಹಾಗೆ ಅಲ್ಲಿ ಸಾಹಿವಾಳ್, ಇದನ್ನು ಓಂಗೋಲ್ ಇದಕ್ಕೆ ಕ್ರಾಸ್ ಆಗಿರೋದನ್ನು ನೀವು ನೋಡ್ಬೋದು. ನೋಡಿ, ಇಲ್ಲಿ ಇವೆಲ್ಲ ಮೇಯ್ಲಿಕ್ಕೆ ಅಂತಾನೆ ನಾವಿಲ್ಲಿ ಹುಲ್ಲನ್ನು ಸಹ ನೆಟ್ಟಿಟ್ಟಿರುವಂಥದ್ದು. ಎಷ್ಟು ಖುಷಿಯಿಂದ ಮೇಯ್ತಾ ಇದ್ದಾವೆ ಅಂತ. ಹೀಗೆ ನಾವು ಈ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ ಇವತ್ತು. ಇನ್ನು ಮುಂದೆ ಪ್ರತಿನಿತ್ಯ ಇವು ಈ ಬೆಟ್ಟಕ್ಕೆ ಹೋಗುತ್ತೆ. ಆದರೆ ಮೊದಲನೇ ದಿನ ಆಗಿರೋದ್ರಿಂದ ಅವು ಈ ದಾರಿಯಲ್ಲಿ ಹೋಗ್ಲಿಕ್ಕೆ ಮನ್ಸು ಮಾಡ್ತಾ ಇಲ್ಲ. ಯಾವುದು ಇದು ಹೊಸ ದಾರಿ ಅಂತ ನೋಡ್ತಿದ್ದಾರೆ.
ಬಾ ಹೋಗು ಹೋಗು ಹೋಗು. ನನ್ನ ಬಿಟ್ಟಿಗೆ ನೋಡ್ತಾಳೆ. ಶ್ವೇತಾ ಹೋಗು ಹೋಗು. ಮಲ್ನಾಗಿಡ್ಡ ನೋಡಿ ಹೆಂಗೆ ಕರ್ಕೊಂತ ಹೋತಿ ಹೇಳು. ಮಲ್ನಾಗಿಡ್ಡ ಕರ್ಕೊಂತ ಹೋತಿ ಹಂಗೆ ತಾನು ಗೊತ್ತಿ ಹೋಗುದಿಲ್ಲ ಅಂತದ್ದು. ಹೋಗು ಮಗ ಹೋಗು. ಆಯ್ತು ಎಲ್ಲ ಬಂತು.